ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ರುಕ್ಮಿಣಿ. ಇವತ್ತೊಂದು ಈರುಳ್ಳಿ ಪಕೋಡ ಮಾಡ್ತಾ ಇದ್ದೀನಿ. ಗರಿ ಗರಿಯಾಗಿ ಮತ್ತೆ ಹಿಟ್ಟಿಟ್ಟು ಅನಿಸ್ತಲೇ ಇರೋ ರೀತಿಲಿ ತುಂಬಾ ಟೇಸ್ಟಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಪಕೋಡ ಎಲ್ಲ ಮಾಡಿದ್ರೆ ಮೆತ್ತಗಾಗ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಮೆತ್ತಗಾಗೋದಿಲ್ಲ. ಅಷ್ಟು ಗರಿಗರಿಯಾಗಿ ಬರುತ್ತೆ. ಅಷ್ಟು ಚೆನ್ನಾಗಿ ಕೂಡ ಬರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಬನ್ನಿ ಈ ಪಕೋಡನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನೋಡಿ ನಾನಿಲ್ಲಿ ಒಂದು ದಪ್ಪ ಸೈಜಿಂದು 7 ಈರುಳ್ಳಿನ ನೀಟಾಗಿ ಕಟ್ ಮಾಡಿ ಅದರಲ್ಲಿರೋ ಗೆಡ್ಡೆ ಎಲ್ಲ ತೆಗೆದು ತೊಳೆದು ತಗೊಂಡಿದ್ದೀನಿ. ಇದನ್ನ ಹೇಗೆ ಕಟ್ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ ಇಲ್ಲಿ ಉದ್ದುದ್ದಕ್ಕೆಲ್ಲ ಕಟ್ ಮಾಡಕ್ ಹೋಗ್ಬಾರ್ದು. ಈ ರೀತಿ ಅಡ್ಡಡ್ಡ ನಾವು ಕಟ್ ಮಾಡ್ಕೊಬೇಕು. ಈ ಕಟ್ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ನಮ್ಗೆ ಉದ್ದುದ್ದವಾಗಿ ಸಿಗುತ್ತೆ. ಮತ್ತೆ ಪಕೋಡ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ಈರುಳ್ಳಿನ ಈ ರೀತಿ ನಾವು ಕಟ್ ಮಾಡ್ಕೊಂಡ್ರೆ ನೋಡಿ ಈ ರೀತಿ ತೋರಿಸ್ತಾ ಇದೀನಲ್ಲ, ಈ ರೀತಿ ಉದ್ದುದ್ದವಾಗಿ ಎಳೆ ಎಳೆಯಾಗಿ ಬರುತ್ತೆ. ಪಕೋಡ ಮಾಡಕ್ಕೆ ಈ ರೀತಿ ಈರುಳ್ಳಿ ಇರಬೇಕು. ನೋಡಿ ಇದೇ ರೀತಿ ಎಲ್ಲಾನು ಕಟ್ ಮಾಡಿ ತಗೊಂಡಿದ್ದೀನಿ. ತೋರಿಸ್ತಾ ಇದೀನಿ, ನೋಡ್ತಾ ಇದೀರಲ್ಲ ಎಷ್ಟು ಉದ್ದುದ್ದವಾಗಿ ಎಳೆ ಎಳೆ ಆಗಿದೆ ಅಂತೇಳಿ. ಈ ರೀತಿ ಕಟ್ ಮಾಡ್ಕೊಬೇಕು ಈರುಳ್ಳಿ. ಆಗ ಪಕೋಡ ಕೂಡ ತುಂಬಾನೇ ಚೆನ್ನಾಗಿ ಮಾಡ್ಕೊಬಹುದು ನಾವು. ಇವಾಗ ಇದನ್ನ ತೆಗೆದು ಒಂದು ಸ್ಟೀಲ್ ಪಾತ್ರೆಗೆ ನಾನು ಸೇರಿಸ್ಕೊಳ್ತಾ ಇದೀನಿ. ಎಲ್ಲಾನು ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ. ಉದ್ದುದ್ದವಾಗಿ ಈ ರೀತಿನೇ ಕಟ್ ಮಾಡ್ಕೊಬೇಕು. ಇವಾಗ ನೋಡಿ ಎಳೆ ಎಳೆ ಬರೋ ತರ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತಗೊಳ್ಳೋಣ. ಲೇಯರ್ ಸಿಂಗಲ್ ಲೇಯರ್ ಬರಬೇಕು. ಆ ರೀತಿನ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಸಿಂಗಲ್ ಲೇಯರ್ ಬರೋ ತರ ಈರುಳ್ಳಿನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಎಲ್ಲಾನು ಮಿಕ್ಸ್ ಮಾಡ್ಕೊಂಡಿದೀನಿ. ಈರುಳ್ಳಿ ನೋಡಿ ಈ ರೀತಿ ಬರಬೇಕು. ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದೀನಿ. ಆಮೇಲೆ ಜೊತೆಗೆ 1/4 ಸ್ಪೂನ್ ಆಗೋಷ್ಟು ಖಾರ ಪುಡಿ ಸೇರಿಸ್ಕೊಳ್ತಾ ಇದೀನಿ. ನೋಡಿ ಇದೆರಡನ್ನೂ ಸೇರಿಸ್ಕೊಂಡು ಈರುಳ್ಳಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಮಿಕ್ಸ್ ಮಾಡಿ ಒಂದ್ 2 ನಿಮಿಷ ನಾವು ನೆನೆಯಕ್ಕೆ ಬಿಟ್ಬಿಡೋಣ. ಯಾಕೆಂದ್ರೆ ನಾವು ಉಪ್ಪು ಹಾಕಿ ಇದನ್ನ ನೆನೆಸೋದ್ರಿಂದ ಒಂದ್ 2 ನಿಮಿಷದಲ್ಲೆಲ್ಲ ಈರುಳ್ಳಿಲಿರೋ ಅಷ್ಟು ನೀರೆಲ್ಲ ಬಿಟ್ಕೊಬಿಡುತ್ತೆ. ಅವಾಗ ನಾವು ಈ ವಡೆನ ಒಂದ್ ಸ್ವಲ್ಪ ಗರಿ ಗರಿಯಾಗಿ ಚೆನ್ನಾಗಿ ಮಾಡ್ಕೊಬಹುದು. ಹಾಗಾಗಿ ಇವಾಗ ನೋಡಿ ಒಂದ್ 2 ನಿಮಿಷ ಆದ್ಮೇಲೆ ತೋರಿಸ್ತಾ ಇದೀನಿ. ಚೆನ್ನಾಗಿ ಈರುಳ್ಳಿ ನೆಂದು ಅದರಲ್ಲಿರೋ ನೀರೆಲ್ಲ ಪೂರ್ತಿಯಾಗಿ ಬಿಟ್ಕೊಂಡಿದೆ. ನೋಡಿ ಈರುಳ್ಳಿ ಕೂಡ ಮೆತ್ತಗಾಗಿದೆ. ಇವಾಗ ಇದನ್ನ ಈರುಳ್ಳಿನ ಸ್ವಲ್ಪನೇ ಕೈಯಲ್ಲಿ ಇಟ್ಕೊಂಡು ನಾವು ಹಿಂಡಿ ಇರೋ ನೀರನ್ನೆಲ್ಲ ಬೇರೆ ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದೀನಲ್ಲ, ಈ ರೀತಿ ಹಿಂಡ್ಕೊಂಡು ನಾನು ಎಲ್ಲ ಈರುಳ್ಳಿಗಳನ್ನ ಇನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಎಲ್ಲ ಈರುಳ್ಳಿನೂ ಅದೇ ರೀತಿ ಚೆನ್ನಾಗಿ ಸ್ವಲ್ಪನೂ ನೀರಿಲ್ಲದೆ ಇರೋ ತರ ಹಿಂಡ್ಕೊಂಡು ಎಲ್ಲ ಈರುಳ್ಳಿನೂ ಇನ್ನೊಂದು ಪ್ಲೇಟಿಗೆ ನಾನು ತೆಕ್ಕೊಳ್ತೀನಿ. ನಾನೆಲ್ಲ ಹಿಂಡಿದ್ಮೇಲೆ ತೋರಿಸ್ತೀನಿ. ಸುಮಾರು ನೀರು ಬರುತ್ತೆ ಇದರಲ್ಲಿ. ಅಷ್ಟು ನೀರು ತೆಗೆದು ನಾವು ಪಕೋಡ ಮಾಡೋದ್ರಿಂದ ಹಿಟ್ಟಿಟ್ಟು ಅನ್ಸೋದಿಲ್ಲ ನಮ್ಗೆ ನಾವು ಪಕೋಡ ತಿನ್ಬೇಕಾದ್ರೆ. ನೋಡಿದ್ರಲ್ಲ ಎಷ್ಟು ನೀರು ಬಂದಿದೆ ಅಂತೇಳಿ. ಇಷ್ಟು ನೀರನ್ನು ನೋಡಿ ನಾನು ಚೆಲ್ಬಿಟ್ಟು ಇವಾಗ ಅದೇ ಪಾತ್ರೆಗೆ ನಾವು ಈರುಳ್ಳಿನ ಹಿಂಡಿ ತಕ್ಕೊಂಡಿದ್ವಲ್ಲ ಆ ಈರುಳ್ಳಿನ ಅದಕ್ಕೆ ಮತ್ತೆ ಸೇರಿಸ್ಕೊಳ್ತಾ ಇದೀನಿ. ಎಲ್ಲಾನು ಸೇರಿಸ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಸ್ವಲ್ಪ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ನೋಡಿ ಇಲ್ಲಿ ನಾನು ಮೊದಲಿಗೆ ಒಂದು 5ರಿಂದ 6 ಕರಿಬೇವನ್ನ ಸಣ್ಣ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಒಂದು 3 ಹಸಿರು ಮೆಣಸಿನಕಾಯಿ ಸಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಇಂಚ್ ಆಗೋಷ್ಟು ಶುಂಠಿನ ತುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನೂ ಸಹ ತುರಿದು ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನೋಡಿ ಅಜ್ವೈನ್ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು. ಹಿಂಗೆ ಉಜ್ಜಿ ಹಾಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಬೇಕು ಅನ್ನೋರು ಸ್ವಲ್ಪ ಜೀರಿಗೆ ಕೂಡ ಹಾಕೊಬಹುದು. ಇವಾಗ ಉಪ್ಪು ಹಾಕೊಳ್ತಾ ಇದೀನಿ. ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ, ಯಾಕೆಂದ್ರೆ ಮೊದಲೇ ನಾವು ಸೇರಿಸ್ಕೊಂಡಿರ್ತೀವಲ್ಲ. ಇವಾಗ ನೋಡಿ 3 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ತಾ ಇದೀನಿ. ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ಖಾರ ಪುಡಿ. ನಾವು ಖಾರ ನೋಡ್ಕೊಂಡು ಸೇರಿಸ್ಕೊಳ್ಳೋಣ. ನೋಡಿ ಇವಾಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಅಕ್ಕಿ ಹಿಟ್ಟನ್ನು ಇದ್ರ ಜೊತೆಗೆ ಫಸ್ಟಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ಹೀಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಪಕೋಡ ತುಂಬಾ ಗರಿ ಗರಿಯಾಗಿ ಬರುತ್ತೆ. ನೋಡಿ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ನೋಡಿ ಕೊನೆಗೆ ನಾವು ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ಳೋಣ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ಳೋಣ. ಮೊದಲಿಗೆ ಒಂದು 3 ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಕಡಲೆ ಹಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ಬೇಕು ಅಂದ್ರೆ ಮತ್ತೆ ಸೇರಿಸ್ಕೊಳ್ಳೋಣ. ತುಂಬಾ ಕಡಲೆ ಹಿಟ್ಟೇನು ಹಿಡಿಯೋದಿಲ್ಲ, ಸ್ವಲ್ಪ ಹಿಡಿಯುತ್ತೆ. ನೋಡಿ ಇವಾಗ 3 ಸ್ಪೂನ್ ಹಾಕೊಂಡು ಅದನ್ನು ಕೂಡ ಕಲ್ಸ್ಕೊಂಡಿದ್ದೀನಿ. ಇವಾಗ ಇನ್ನೂ ಒಂದು ಸ್ವಲ್ಪ ಹಾಕೊಳ್ತೀನಿ. ಇನ್ನೂ ಒಂದು 3 ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಕಡಲೆ ಹಿಟ್ಟು ಸೇರಿಸ್ಕೊಳ್ತಾ ಇದೀನಿ. ಟೋಟಲ್ ಆಗಿ ನೋಡಿ 6 ಸ್ಪೂನ್ ಅಷ್ಟೇ ಕಡಲೆ ಹಿಟ್ಟು ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಕಮ್ಮಿ ಕಡಲೆ ಹಿಟ್ಟು ಹಾಕಿ ಮಾಡೋದ್ರಿಂದ ಪಕೋಡ ತುಂಬಾನೇ ಚೆನ್ನಾಗಿ ಬರುತ್ತೆ. ನಾವು ತಿನ್ಬೇಕಾದ್ರೆ ಬರೀ ಈರುಳ್ಳಿ ಸಿಗತ್ತೆ. ನಾವೇನಾದ್ರೂ ಕಡಲೆ ಹಿಟ್ಟು ಜಾಸ್ತಿ ಹಾಕ್ತು ಅಂತ ಅನ್ಕೊಂಡ್ರೆ ಹಿಟ್ಟು ತರ ಅನ್ಸ್ಬಿಡುತ್ತೆ. ನಾವು ಈರುಳ್ಳಿ ಪಕೋಡ ಮಾಡ್ತಾ ಇರೋದ್ರಿಂದ ನಾವು ಈ ರೀತಿ ಮಾಡೋದ್ರಿಂದ ಪಕೋಡ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ, ಎಲ್ಲಾನು ತಗೊಂಡು ನೀಟಾಗಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನೋಡಿ ಪಕೋಡ ಈ ಹದದಲ್ಲಿ ಬರಬೇಕು. ನೋಡಿ ಹಿಂಗ್ ತೋರಿಸಿದ್ರೆ ನೋಡಿ ಈರುಳ್ಳಿ ಎಲ್ಲ ಹೇಗೆ ಬಿಟ್ಕೊಳ್ತಾ ಇದೆ. ಈ ರೀತಿ ಇಟ್ಟು
ರೆಡಿ ಮಾಡ್ಕೊಬೇಕಾಗತ್ತೆ ನಾವು. ಇವಾಗ ನೋಡಿ ಎರಡೆರಡೇ ಬೆರಳಲ್ಲಿ ನಾನು ಹಿಂಗ್ ತೆಗೆದು ತೋರಿಸ್ತೀನಿ. 2 ರಿಂದ 3 ಬೆರಳಲ್ಲಿ ಹಿಂಗ್ ಇಟ್ಕೊಂಡು ನೋಡಿ ಈ ರೀತಿ ಬರಬೇಕು. ಈರುಳ್ಳಿ ಕೂಡ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಇವಾಗ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎರಡೆರಡೇ ಬೆರಳಲ್ಲಿ ಹಿಟ್ಟನ್ನ ತಗೊಂಡು ಎಷ್ಟು ಸಿಗುತ್ತೆ ಅಷ್ಟನ್ನ ನಾವು ಎಣ್ಣೆಗೆ ಬಿಟ್ಕೊಳ್ಳೋಣ. ಈಗ ನೋಡಿ ಎಣ್ಣೆ ಕೂಡ ಕಾದಿದೆ. ಒಂದೇ ಒಂದು ಎಳೆ ಹಾಕಿ ನೋಡೋಣ. ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಯಾವುದೇ ಕಾರಣಕ್ಕೂ ಲೋ ಫ್ಲೇಮಲ್ಲೆಲ್ಲ ಬೇಯಿಸ್ಕೊಬಾರ್ದು. ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾನು ಎಲ್ಲ ಪಕೋಡಗಳನ್ನು ಎಷ್ಟು ಬರುತ್ತೆ ಕೈಗೆ ಅಷ್ಟು ತಗೊಂಡು ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಬಾಣಲಿಲಿ ಎಷ್ಟು ಹಿಡಿಯುತ್ತೆ ಅಷ್ಟು ಪಕೋಡಗಳನ್ನ ನಾವಿಲ್ಲಿ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಹೈ ಫ್ಲೇಮಲ್ಲೇ ನಾವು ಇದನ್ನ ಬೇಯಿಸ್ಕೋಬೇಕು. ತುಂಬಾ ಲೋ ಫ್ಲೇಮಲ್ಲೆಲ್ಲ ಬೇಯಿಸ್ಬಿಟ್ರೆ ಈರುಳ್ಳಿ ಆಗಿರೋದ್ರಿಂದ ನೀರು ಬಿಟ್ಕೊಬಿಡತ್ತೆ. ಜೊತೆಗೆ ಮೆತ್ತಗೆ ಕೂಡ ಆಗ್ಬಿಡತ್ತೆ. ನೊರೆ ಎಲ್ಲ ಕಮ್ಮಿ ಆದ್ಮೇಲೆ ಜಸ್ಟ್ ಈಗ ಒಂದ್ಸಲ ಈ ತರ ತಿರುಗಿಸ್ಕೊಂಡು ಪೂರ್ತಿಯಾಗಿ ನೊರೆ ಕಮ್ಮಿ ಆದ್ಮೇಲೆ ಉಲ್ಟಾ ಮಾಡಿ ನಾವು ಮತ್ತೆ ಇದನ್ನ ಬೇಯಿಸ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಲೋ ಫ್ಲೇಮಲ್ಲೆಲ್ಲ ಬೇಯಿಸಕ್ ಹೋಗ್ಬಾರ್ದು. ಹೈ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಗರಿ ಗರಿಯಾಗಿ ಬರಬೇಕು ಪಕೋಡ ಅಂತ ಹೇಳಿದ್ರೆ. ನೋಡಿ ಇವಾಗ ಒಂದ್ ಸೈಡ್ ಆಗಿದೆ. ಇನ್ನೊಂದ್ ಸೈಡ್ ತಿರುಗಿಸ್ಕೊಂಡು ಮತ್ತೆ ನಾನು ಇದನ್ನ ಬೇಯಿಸ್ಕೊಳ್ತೀನಿ. ನೋಡಿ ಸಿಂಪಲ್ ಆಗಿ ಮಾಡ್ಕೋಬಹುದು. ಜಾಸ್ತಿ ಕಡಲೆ ಹಿಟ್ಟನ್ನು ಹಾಕಬಾರ್ದು. ಆ ರೀತಿ ಮಾಡ್ಕೋಬೇಕು. ಜಾಸ್ತಿ ಕಡಲೆ ಹಿಟ್ಟು ಹಾಕ್ತು ಅನ್ಕೊಂಡ್ರೆ ನಾವು ಹಿಟ್ಟಿಟ್ಟು ಅನ್ಸ್ಬಿಡುತ್ತೆ. ಹಾಗಾಗಿ ಈ ವಿಧಾನದಲ್ಲಿ ಒಂದ್ಸಲ ಮಾಡಿ ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ ಆಗಿದೆ ಇದು. ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನೋಡಿ ಎಳೆ ಎಳೆಯಾಗಿ ಈ ರೀತಿ ಪಕೋಡ ಬರಬೇಕು. ಇವಾಗ ಇದನ್ನೆಲ್ಲ ತೆಗೆದು ಮತ್ತೆ ಇನ್ನೂ ಒಂದು ಸ್ಟೆಪ್ಪಲ್ಲಿ ನಾನು ಹಾಕಿ ತೋರಿಸ್ತೀನಿ. ಇದನ್ನೆಲ್ಲ ತಕೊಂಡಿದ್ದಾದ್ಮೇಲೆ ಎಣ್ಣೆ ಸ್ವಲ್ಪ ಕಾದಿರಬೇಕು. ಆಗಲೇ ಹಾಕೋಬೇಕು. ಎಣ್ಣೆ ಕಮ್ಮಿ ತಣ್ಣಗಿರಬಾರ್ದು. ಬಿಸಿ ಬಿಸಿ ಎಣ್ಣೆ ಇರ್ಬೇಕಾದ್ರೆ ನಾವು ಮತ್ತೆ ಹಾಕ್ಕೊಬೇಕು. ನೋಡಿ ಇದೇ ರೀತಿ ಮತ್ತೆ ಇನ್ನೂ ಒಂದು ಸ್ಟೆಪ್ಪಲ್ಲಿ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಪಕೋಡಗಳನ್ನು ನಾನು ಮಾಡಿ ತಗೊಳ್ತೀನಿ. ಕೊನೆಯಲ್ಲಿ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಕ್ರಂಚಿ ಕ್ರಂಚಿಯಾಗಿ ಪಕೋಡ ಜೊತೆಗೆ. ನೋಡಿದ್ರಲ್ಲ ಇದು ಆಗಿದೆ. ಇವಾಗ ಇದನ್ನು ತಕ್ಕೊಳ್ತೀನಿ. ಇದೇ ರೀತಿ ಉಳಿದಿರೋ ಎಲ್ಲ ಪಕೋಡಗಳನ್ನು ನಾನು ಎಣ್ಣೆಯಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನೋಡಿ ಈ ರೀತಿ ಟಿಪ್ಸ್ನ ಫಾಲೋ ಮಾಡಿ ನೀವು ಒಂದ್ಸಲ ಈರುಳ್ಳಿ ಪಕೋಡನ ಮಾಡಿ ನೋಡಿ. ತುಂಬ ಗರಿ ಗರಿಯಾಗಿ ತುಂಬ ಅದ್ಭುತವಾದ ರುಚಿಯಲ್ಲಿ ಬರುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನಾವು ಯಾವಾಗಲೂ ಸಾಮಾನ್ಯವಾಗಿ ಒಂದೇ ಥರ ಮಾಡಿರ್ತೀವಿ ಪಕೋಡನ. ಈ ರೀತಿ ಒಂದ್ಸಲ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ. ನೋಡಿದ್ರಲ್ಲ ಈ ಈರುಳ್ಳಿ ಪಕೋಡ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೀಗೆ ಇನ್ನಷ್ಟು ಈಸಿ ಹಾಗೂ ಸಿಂಪಲ್ ರೆಸಿಪಿಗಳಿಗಾಗಿ ಆರ್.ಡಿ. ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಇನ್ನೊಂದು ಸಿಂಪಲ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಒಂದ್ಸಲ ಈ ಪಕೋಡ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.